ಯೋನಿಯಲ್ಲಿ ತುರಿಕೆ ಏಕೆ ಬರುತ್ತದೆ? ಕಾರಣಗಳು, ಲಕ್ಷಣಗಳು ಮತ್ತು ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು? ನಮಸ್ಕಾರ ಸ್ನೇಹಿತರೆ. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆದರೆ ಹಲವರು ಮುಕ್ತವಾಗಿ ಹೇಳಿಕೊಳ್ಳಲು ಹಿಂಜರಿಯುವ ಸಮಸ್ಯೆಗಳಲ್ಲಿ ಯೋನಿ ಭಾಗದಲ್ಲಿ ತುರಿಕೆ ಕೂಡ ಒಂದು. ಕೆಲವೊಮ್ಮೆ ಸಣ್ಣ ಕಾರಣಗಳಿಂದ ತುರಿಕೆ ಉಂಟಾಗಬಹುದು. ಆದರೆ ಕೆಲ ಸಂದರ್ಭಗಳಲ್ಲಿ ಇದು ಸೋಂಕು ಅಥವಾ ಇತರ ಆರೋಗ್ಯ ಸಮಸ್ಯೆಯ ಸೂಚನೆಯಾಗಿರಬಹುದು. ಆದ್ದರಿಂದ ಯೋನಿಯಲ್ಲಿ ತುರಿಕೆ ಬಂದಾಗ ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. 1. ಫಂಗಲ್ ಇನ್ಫೆಕ್ಷನ್. ಯೋನಿ ಭಾಗದಲ್ಲಿ ತುರಿಕೆಗೆ ಸಾಮಾನ್ಯ ಕಾರಣಗಳಲ್ಲಿ ಒಂದು ಫಂಗಲ್ ಇನ್ಫೆಕ್ಷನ್. ಇದನ್ನು ಸಾಮಾನ್ಯವಾಗಿ ಈಸ್ಟ್ ಇನ್ಫೆಕ್ಷನ್ ಎಂದು ಕರೆಯುತ್ತಾರೆ. ಇದರ ಜೊತೆಗೆ ಹೆಚ್ಚು ತುರಿಕೆ, ಬಿಳಿ ಬಣ್ಣದ ದಪ್ಪ ಸ್ರಾವ, ಉರಿ ಅಥವಾ ಕೆರಳಿಕೆ, ಮೂತ್ರ ವಿಸರ್ಜಿಸುವಾಗ ಉರಿ, ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. 2. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಯೋನಿ ಭಾಗದಲ್ಲಿರುವ ಸಹಜ ಬ್ಯಾಕ್ಟೀರಿಯಾದ ಸಮತೋಲನದಲ್ಲಿ ಬದಲಾವಣೆ ಉಂಟಾದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಂಭವಿಸಬಹುದು. ಇದರ ಸಂದರ್ಭದಲ್ಲಿ ಅಸಹಜ ವಾಸನೆ, ಸ್ರಾವದಲ್ಲಿ ಬದಲಾವಣೆ, ತುರಿಕೆ ಅಥವಾ ಉರಿ ಕಾಣಿಸಿಕೊಳ್ಳಬಹುದು. 3. ಅತಿಯಾದ ಸ್ವಚ್ಛತೆ. ಯೋನಿ ಭಾಗವನ್ನು ಸ್ವಚ್ಛವಾಗಿಡುವುದು ಮುಖ್ಯ, ಆದರೆ ಅತಿಯಾದ ಸಾಬೂನು, ಸುಗಂಧ ದ್ರವ್ಯಗಳು, ಸ್ಪ್ರೇಗಳು ಅಥವಾ ಇತರ ಉತ್ಪನ್ನಗಳನ್ನು ಬಳಸುವುದರಿಂದ ಚರ್ಮದಲ್ಲಿ ಕೆರಳಿಕೆ ಉಂಟಾಗಬಹುದು. ಹೀಗಾಗಿ ಯೋನಿ ಭಾಗದ ಒಳಗೆ ಯಾವುದೇ ಸಾಬೂನು ಅಥವಾ ರಾಸಾಯನಿಕ ಉತ್ಪನ್ನಗಳನ್ನು ಬಳಸುವುದು ಸೂಕ್ತವಲ್ಲ. ಹೊರಭಾಗವನ್ನು ಸಾಮಾನ್ಯ ನೀರಿನಿಂದ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಉತ್ತಮ. 4. ಬಿಗಿಯಾದ ಒಳ ಉಡುಪು. ಬಹಳ ಬಿಗಿಯಾದ ಅಥವಾ ಗಾಳಿ ಸರಿಯಾಗಿ ಹರಿಯದ ಬಟ್ಟೆಗಳನ್ನು ಧರಿಸುವುದರಿಂದ ತೇವಾಂಶ ಹೆಚ್ಚಾಗಬಹುದು. ಇದರಿಂದ ಚರ್ಮದಲ್ಲಿ ಕೆರಳಿಕೆ ಮತ್ತು ಸೋಂಕಿನ ಸಾಧ್ಯತೆ ಹೆಚ್ಚಬಹುದು. ಆದ್ದರಿಂದ ಆರಾಮದಾಯಕವಾದ, ಗಾಳಿ ಹರಿಯುವ ಬಟ್ಟೆಗಳನ್ನು ಧರಿಸುವುದು ಉತ್ತಮ. 5. ಹೆಚ್ಚು ಬೆವರು ಮತ್ತು ತೇವಾಂಶ. ಹೆಚ್ಚು ಬೆವರು, ವ್ಯಾಯಾಮ, ಬಿಗಿಯಾದ ಬಟ್ಟೆ ಅಥವಾ ದೀರ್ಘಕಾಲ ಒದ್ದೆಯಾದ ಬಟ್ಟೆ ಧರಿಸುವುದರಿಂದ ಆ ಭಾಗದಲ್ಲಿ ತೇವಾಂಶ ಹೆಚ್ಚಾಗಬಹುದು. ಇದು ತುರಿಕೆ ಮತ್ತು ಸೋಂಕಿಗೆ ಕಾರಣವಾಗಬಹುದು. ಒದ್ದೆಯಾದ ಬಟ್ಟೆಗಳನ್ನು ಹೆಚ್ಚು ಸಮಯ ಧರಿಸಬೇಡಿ. 6. ಅಲರ್ಜಿ ಅಥವಾ ಚರ್ಮದ ಕೆರಳಿಕೆ. ಕೆಲವರಿಗೆ ಸ್ಯಾನಿಟರಿ ಪ್ಯಾಡ್, ವಾಶ್, ಸಾಬೂನು, ಡಿಟರ್ಜೆಂಟ್ ಅಥವಾ ಸುಗಂಧ ಉತ್ಪನ್ನಗಳಿಂದ ಅಲರ್ಜಿ ಉಂಟಾಗಬಹುದು. ಹೊಸ ಉತ್ಪನ್ನ ಬಳಸಿದ ನಂತರ ತುರಿಕೆ ಆರಂಭವಾದರೆ ಅದನ್ನು ಬಳಸುವುದನ್ನು ನಿಲ್ಲಿಸಿ ಮತ್ತು ಸಮಸ್ಯೆ ಮುಂದುವರಿದರೆ ವೈದ್ಯರನ್ನು ಸಂಪರ್ಕಿಸಿ. 7. ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ಸೋಂಕುಗಳು. ಕೆಲವು ಸೋಂಕುಗಳು ಲೈಂಗಿಕ ಸಂಪರ್ಕದ ಮೂಲಕ ಹರಡಬಹುದು. ಇವುಗಳಲ್ಲಿ ತುರಿಕೆಯ ಜೊತೆಗೆ ಅಸಹಜ ಸ್ರಾವ, ದುರ್ವಾಸನೆ, ನೋವು, ಉರಿ, ಗಾಯ ಅಥವಾ ಗುಳ್ಳೆಗಳು ಕಾಣಿಸಿಕೊಳ್ಳಬಹುದು. ಇಂತಹ ಲಕ್ಷಣಗಳಿದ್ದರೆ ಸ್ವಯಂ ಚಿಕಿತ್ಸೆ ಮಾಡದೆ ವೈದ್ಯರನ್ನು ಭೇಟಿ ಮಾಡುವುದು ಬಹಳ ಮುಖ್ಯ. 8. ಹಾರ್ಮೋನ್ ಬದಲಾವಣೆಗಳು. ಮಾಸಿಕ ಧರ್ಮದ ಸಮಯದಲ್ಲಿ, ಗರ್ಭಾವಸ್ಥೆಯಲ್ಲಿ ಅಥವಾ ಮೆನೋಪಾಸ್ ಸಮಯದಲ್ಲಿ ಹಾರ್ಮೋನ್ಗಳಲ್ಲಿ ಬದಲಾವಣೆ ಉಂಟಾಗಬಹುದು. ಇದರಿಂದ ಯೋನಿ ಭಾಗದಲ್ಲಿ ಒಣತನ, ಉರಿ ಅಥವಾ ತುರಿಕೆ ಕಾಣಿಸಿಕೊಳ್ಳಬಹುದು. 9. ಮಧುಮೇಹದಂತಹ ಆರೋಗ್ಯ ಸಮಸ್ಯೆಗಳು. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುವವರಲ್ಲಿ ಕೆಲವೊಮ್ಮೆ ಫಂಗಲ್ ಇನ್ಫೆಕ್ಷನ್ ಮರುಮರು ಕಾಣಿಸಿಕೊಳ್ಳಬಹುದು. ತುರಿಕೆ ಪದೇ ಪದೇ ಬರುತ್ತಿದ್ದರೆ ವೈದ್ಯರ ಸಲಹೆಯಂತೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅಗತ್ಯವಾಗಬಹುದು. ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು? ಯೋನಿಯಲ್ಲಿ ತುರಿಕೆ ಹಲವು ದಿನಗಳವರೆಗೆ ಮುಂದುವರಿದರೆ, ಪದೇ ಪದೇ ಮರುಕಳಿಸಿದರೆ, ಅಸಹಜ ಸ್ರಾವ ಅಥವಾ ದುರ್ವಾಸನೆ ಇದ್ದರೆ, ನೋವು ಅಥವಾ ಉರಿ ಇದ್ದರೆ, ಗಾಯಗಳು ಅಥವಾ ಗುಳ್ಳೆಗಳು ಕಂಡುಬಂದರೆ, ಜ್ವರ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮುಖ್ಯವಾಗಿ ನೆನಪಿಡಿ, ಯೋನಿಯಲ್ಲಿ ತುರಿಕೆ ಬಂದಾಗ ಸ್ವಯಂವಾಗಿ ಯಾವುದೇ ಕ್ರೀಮ್, ಆಂಟಿಬಯೋಟಿಕ್ ಅಥವಾ ಇತರ ಔಷಧಿಗಳನ್ನು ಬಳಸಬೇಡಿ. ಕಾರಣವನ್ನು ತಿಳಿಯದೆ ತಪ್ಪಾದ ಔಷಧಿ ಬಳಸಿದರೆ ಸಮಸ್ಯೆ ಹೆಚ್ಚಾಗಬಹುದು. ಯೋನಿ ಭಾಗದ ಒಳಗೆ ಸಾಬೂನು, ಸುಗಂಧ ದ್ರವ್ಯ ಅಥವಾ ಮನೆಯಲ್ಲಿರುವ ಯಾವುದೇ ಪದಾರ್ಥಗಳನ್ನು ಬಳಸಬೇಡಿ. ಸ್ವಚ್ಛತೆ ಕಾಪಾಡಿ, ಒದ್ದೆಯಾದ ಬಟ್ಟೆಗಳನ್ನು ಬದಲಾಯಿಸಿ ಮತ್ತು ಸಮಸ್ಯೆ ಮುಂದುವರಿದರೆ ವೈದ್ಯರ ಸಲಹೆ ಪಡೆಯಿರಿ. ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮುಚ್ಚಿಡದೆ ಅಗತ್ಯವಿದ್ದಾಗ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಂತ ಮುಖ್ಯ. ಈ ಮಾಹಿತಿ ಆರೋಗ್ಯ ಜಾಗೃತಿಗಾಗಿ ಮಾತ್ರ. ನಿಮ್ಮಲ್ಲಿ ನಿರಂತರ ತುರಿಕೆ ಅಥವಾ ಇತರ ಲಕ್ಷಣಗಳಿದ್ದರೆ ಅರ್ಹ ವೈದ್ಯರನ್ನು ಭೇಟಿ ಮಾಡಿ.
ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತೆಯರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಆರೋಗ್ಯ ಜಾಗೃತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.